ನಿಂತ್ಕೊಳ್ತೀಯ? ಮೊದ್ಲು ಹೆಂಗಸ್ರ ಬಗ್ಗೆ ಮರ್ಯಾದೆಯಿಂದ ಮಾತಾಡೋದನ್ನ ಕಲಿ. ನಿಮ್ ಶೋಕಿಗೋಸ್ಕರ ನಮ್ಮಂತವ್ರ ಜೀವನ ಜೊತೆ ಆಟ ಆಡ್ರೆ ಖಂಡಿತ ಉದ್ಧಾರ ಆಗಲ್ಲ. ನಮ್ ಅನ್ನ ಕಿತ್ಕೊಂಡು ನೆಮ್ಮದಿ ಕಿತ್ಕೊಂಡು ಬಿಕಾರಿ ಜೀವನಕ್ಕೆ ತಳ್ಬಿಟ್ಟಿಯಲ್ಲ. ನಮ್ 4 ಜನದ ಹಸುವಿನ ಸಂಕಟ ನಿನ್ನ ಸುಮ್ನೆ ಬಿಡಲ್ಲ. ಏನು ನನ್ ಮೇಲೆ ಕೈ ಮಾಡಿ ಬಾಯಿಗೆ ಬಂದ ಮಾತಾಡೋ ರೈಟ್ಸೇ ಇಲ್ಲ ನಿನ್ಗೆ. ಮೊದ್ಲು ತಪ್ಪು ಮಾಡಿರೋದನ್ನ ಒಪ್ಕೊಳ್ಳೋದ್ ಕಲಿ. ಇಲ್ಲಾಂದ್ರೆ ನಿನ್ಗೂ ಪ್ರಾಣಿಗಳಿಗೂ ಯಾವ ವ್ಯತ್ಯಾಸನೂ ಇರಲ್ಲ. ಅರೆ ಇದೇನು ಇಷ್ಟು ಬೇಗ ಬಂದ್ಬಿಟ್ಟಿದ ನನ್ನ ಪುಟಾಣಿ? ಏನ್ ಚಿನ್ನು, ಏನಾಯ್ತು? ಕೆಲಸ ಬೇಗ ಮುಗ್ದೋಯ್ತಾ? ಹಶ್ವಾಗ್ತಾ ಇದ್ಯಾ? ಏನ್ ಕೊಡ್ಲಿ ಹೇಳು? ಒಂದಷ್ಟು ವಿಷ ಕೊಡು. ಯಾಕೆ ನೊಂದರೆ? ಯಾರೇನಂದ್ರ? ಏನಾಯ್ತು ಪುಟ್ಟ? ಯಾರ ಹತ್ರದು ಜಗಳ ಮಾಡ್ಕೊಂಡ್ ಬಂದ್ಯಾ? ಮಾಮ್, ನಾನು ಹುಡ್ದಾಗಿಂದ ಇವತ್ತಿನ ತನಕ ಯಾವತ್ತಾದ್ರೂ ನನ್ ಕೆನ್ನೆ ಹೊಡೆದಿದ್ಯಾ? ಏನೋ ಹೀಗೆ ಕೇಳ್ತೀಯ? ನಾನ್ ನಿನಗೂ ಹೊಡೆಯೋದ? ಸತ್ತ ಹೋಗ್ತೀನಷ್ಟೇ. ರಚಿನ್, ನೀನನ್ನು ಬುದ್ಧಿ ತಿಳಿಯೋಕ್ ಮುಂಚೆ ಯಾವತ್ತಾದ್ರೂ ಕೈ ಮಾಡಿದ್ಯಾ? ನೀನು ನನ್ನ ದೊರೆ ಕಣ. ನೀನು ನಿನ್ನ ಯಾಕೆ ಹೊಡಿಲಿ? ಡ್ಯಾಡ್, ನೀವು ನನ್ನ ಎಷ್ಟೇ ಬೈದಿರ್ಬೋದು, ಸಿಟ್ಟು ಮಾಡ್ಕೊಂಡಿರ್ಬೋದು, ಯಾವತ್ತಾದ್ರೂ ಪನಿಷ್ ಮಾಡಿದೀರಾ? ಶಾಂತಿ, ಏನಂತೆ ಇವನ್ ಕತೆ? ಗೊತ್ತಾಗ್ತಿಲ್ಲ ರೀ. ಏನು ಪುಟ್ಟ ಇದೆಲ್ಲ? ನಾವ್ ಯಾವತ್ತೂ ನೀನನ್ನು ಹೊಡೆದಿಲ್ಲ ಕಣೋ. ಮತ್ತೆ ಅವಳು ಯಾಕೆ ಹೊಡೆದ್ಲು? ನಡು ಬೀದಿಲಿ ಒಂದಲ್ಲ ಅಂತ 2 ಸಲ ನನ್ ಕೆನ್ನೆಗೆ ಬಾರಿಸಿದ್ಲಲ್ಲ, ನನಗ್ ಸತ್ತೋಗಷ್ಟು ಅವಮಾನ ಆಗೋಯ್ತು. ಏನ? ನಿನಗ್ ಹೊಡೆದ್ಲ? ಯಾವಳ ಅವಳು? ಯಾವಳ ತಲೆ ಕೆಟ್ಟವಳು. ತಿರುಗಿಸ್ನಾಗ ಬಾರಿಸ್ಬೇಕಾಗಿತ್ತು, ಸುಮ್ಮನೆ ಬಂದ್ಬಿಟ್ಯಾ? ಸುಮ್ನೆ ಬಂದಿದ್ದಾನೆ ಅಂದ್ರೆ ಇವನೇ ಏನೋ ತಕರಾರು ಮಾಡ್ಕೊಂಡಿದ್ದಾನೆ ಅಂತ ಆಯ್ತು. ನಾನೇನು ಮಾಡಿಲ್ಲ. ಐ ವಾಸ್ ಪರ್ಫೆಕ್ಟ್ಲಿ ರೈಟ್. ಏನ್ರಿ ನೀವು? ಯಾರೋ ಬೀದಿಲ್ ಹೋಗೋಳನ್ನು ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ?